ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾಪ್ಕಾರ್ನ್. ಈ ಒಂದು ಪಾಪ್ಕಾರ್ನಲ್ಲಿ ಸಾಕಷ್ಟು ಫ್ಲೇವರ್ ಬರುತ್ತೆ. ನಾವಿಲ್ಲಿ ನ್ಯಾಚುರಲ್ ಫ್ಲೇವರ್ನ ತೊಗೊಂಡಿದ್ದೇವೆ. ಮೊದಲನೇದಾಗಿ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಹಚ್ಚಿ ಗ್ಯಾಸ್ನ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ಈಗ ನಾವಿಲ್ಲಿ ತೊಗೊಂಡಿರುವ ನ್ಯಾಚುರಲ್ ಫ್ಲೇವರ್ ಪಾಪ್ಕಾರ್ನ್ ಪ್ಯಾಕೆಟ್ನ ಒಂದು ಬದಿಯಲ್ಲಿ ಕಟ್ ಮಾಡಿ ಪ್ಯಾನ್ಗೆ ಸೇರಿಸ್ಕೋಬೇಕಾಗತ್ತೆ. ಅದರಲ್ಲಿರುವಂಥ ಆಯಿಲನ್ನು ಕೂಡ ನೀಟಾಗಿ ಹಿಂಡಿ ಸೇರಿಸ್ಕೋಬೇಕಾಗತ್ತೆ. ನಾವಿಲ್ಲಿ ತೊಗೊಂಡಿರುವ ಅಷ್ಟು ಪ್ಯಾಕೆಟ್ನ ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಈ ಪ್ಯಾನಲ್ಲಿ ಮ್ಯಾಕ್ಸಿಮಮ್ 6 ಪ್ಯಾಕೆಟ್ ಪಾಪ್ಕಾರ್ನನ್ನು ಮಾಡ್ಬೋದು. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ನಿಮ್ಮ ಮನೆಯಲ್ಲಿ ಕುಕ್ಕರ್ ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬಹುದು. ಪ್ಯಾನ್ ಬೇಕಂತ ಏನೂ ಇಲ್ಲ, ಕುಕ್ಕರಲ್ಲೂ ಕೂಡ 1-2 ಪ್ಯಾಕೆಟನ್ನು ಮಾಡ್ಕೋಬಹುದು. ಈಗ ನಾವಿಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಬೇಕಂದರೆ ಮಾತ್ರ ಈ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ನ್ಯಾಚುರಲ್ ಫ್ಲೇವರ್ನ ತೊಗೊಂಡಿರೋದ್ರಿಂದ ಈ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಸ್ಪೈಸಿ ಫ್ಲೇವರ್ನ ತೊಗೊಂಡ್ರೆ ಅದರಲ್ಲೇ ಖಾರ ಜಾಸ್ತಿ ಇರೋದ್ರಿಂದ ಖಾರ ಆ್ಯಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅದೇ ಬೇರೆ ಯಾವುದಾದ್ರೂ ಫ್ಲೇವರ್ನ ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಲೋ ಫ್ಲೇಮ್ನಲ್ಲೇ ಗ್ಯಾಸ್ನ ಇಟ್ಟು 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಪ್ಯಾನ್ನ ಮುಚ್ಚಳವನ್ನು ಮುಚ್ಚಿಡಿ. ಅದು ನಿಧಾನವಾಗಿ ಒಂದೊಂದೇ ಹೊಟ್ಟಲಿಕ್ಕೆ ಶುರುವಾಗುತ್ತೆ. ನೀವೆಲ್ಲಾದರೂ ಈ ಕ್ಯಾಪ್ನ ತೆಗೆದ್ರೆ ಅದು ಹೊಟ್ಟಿ ಹೊರಗಡೆ ಬರುತ್ತೆ. ಹಾಗಾಗಿ ಅದು ಫುಲ್ ಹೊಟ್ಟಿ ಪಾಪ್ಕಾರ್ನ್ ರೆಡಿ ಆಗೋ ತನಕ ವೆಯ್ಟ್ ಮಾಡಿ. ಗ್ಯಾಸನ್ನು ಮಾತ್ರ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ. ನೀವು ಫ್ಲೇಮ್ನ ಜಾಸ್ತಿ ಮಾಡೋದ್ರಿಂದ ಅದರಲ್ಲಿರುವಂಥ ಕಾಳುಗಳು ಅರ್ಧ ಬೇಗ ಹೊಟ್ಟುತ್ತೆ, ಹಾಗೆ ಉಳಿದ ಕಾಳುಗಳು ಲೇಟಾಗಿ ಹೊಟ್ಟುತ್ತೆ. ಇದರಿಂದಾಗಿ ಮೊದಲೇ ಹೊಟ್ಟಿರುವಂಥ ಪಾಪ್ಕಾರ್ನ್ಗಳು ಕರಟಿ ಹೋಗುತ್ತೆ, ಹಾಗೆ ಕರಟಿ ಹೋಗುವ ಸ್ಮೆಲ್ ಕೂಡ ಬರಲು ಶುರುವಾಗುತ್ತೆ. ಅದಕ್ಕಾಗಿ ನೀವು ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಡಿ. ನೋಡಿ ಸ್ನೇಹಿತರೆ, ಬಿಸಿಯಾದ ಪಾಪ್ಕಾರ್ನ್ ರೆಡಿಯಾಗಿದೆ. ಈ ಒಂದು ಪಾಪ್ಕಾರ್ನ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಇದನ್ನ ಹೊರಗಡೆ ತೊಗೊಳ್ಳೋಕೆ ಹೋದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ನೀವು ಮನೆಯಲ್ಲೇ ಇದನ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ನೀವು ನಿಮ್ಮ ಮನೆಯಲ್ಲಿ ಈ ಒಂದು ಪಾಪ್ಕಾರ್ನ್ನ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.